ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೆ ಝೊಮ್ಯಾಟೊ ಸ್ಟಾಕ್ಗಳ ಬಗ್ಗೆ ಸಂಪೂರ್ಣ ವಿವರಣೆ ಇದೆ. ಅವುಗಳನ್ನು ನಾವು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಇನ್ಕ್ಲೂಷನ್ ಮಾಡ್ಕೋಬೋದಾ ಅನ್ನೋ ಪ್ರಶ್ನೆ. ಖಂಡಿತ ಮಾಡ್ಕೋಬೋದು. ಫಾರ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಲ್ಲಿ ಖಂಡಿತ ನಾವು ಆ್ಯಡ್ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಅದರೆಲ್ಲ ಡೀಟೇಲ್ಸ್ ಇದೆ. ಬನ್ನಿ ನೋಡೋಣ. ಬನ್ನಿ ನೋಡಿ, ಜಿಯೋ ಫೈನಾನ್ಷಿಯಲ್ ಝೊಮ್ಯಾಟೊ ಪಾಯ್ಸ್ಡ್ ಫಾರ್ ನಿಫ್ಟಿ 50 ಎಂಟ್ರಿ ಅಂಡರ್ ನ್ಯೂ F&O ರೂಲ್ಸ್. ನಿನ್ನೆ ತಾನೇ ಒಂದು ಸೆಬಿದವರು ಅನೌನ್ಸ್ ಮಾಡಿದ್ದಾರೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೆ ಝೊಮ್ಯಾಟೊವನ್ನು ನಿಫ್ಟಿ 50ಯಲ್ಲಿ ಕನ್ಸಿಡರ್ ಮಾಡಬೇಕು ಮತ್ತು F&O ಸೆಗ್ಮೆಂಟ್ನಲ್ಲಿ ಕೂಡ ಇನ್ಕ್ಲೂಷನ್ ಮಾಡ್ಕೋಬೇಕು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಇನ್ನೂ ಕನ್ಸಿಡರ್ ಆಗಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ ಅದರ ಬಗ್ಗೆ ಆ್ಯಕ್ಷನ್ ತೊಗೊತಾರೆ ಸ್ನೇಹಿತರೆ. ನೋಡಿ, ಜಿಯೋ ಫೈನಾನ್ಷಿಯಲ್ ಝೊಮ್ಯಾಟೊ ಲೈಕ್ಲಿ ಟು ಬಿ ಇನ್ಕ್ಲೂಡೆಡ್ ಇನ್ ನಿಫ್ಟಿ 50 ಅಂಡರ್ ನ್ಯೂ F&O ರೂಲ್ಸ್. ಓಕೆ, ಹಾಗೆ ಅಕಾರ್ಡಿಂಗ್ ಟು ಪಗಾರಿಯಾ ಅಂದರೆ ಅನಲಿಸ್ಟ್ ಅವರು, ಇಫ್ ಇನ್ಕ್ಲೂಡೆಡ್ ಇನ್ ದ ನಿಫ್ಟಿ 50 ಜಿಯೋ ಫೈನಾನ್ಷಿಯಲ್ ಕುಡ್ ಅಟ್ರಾಕ್ಟ್ $466 million in passive fund buying. Zomato $491 million and Trent $463 million ಪ್ಯಾಸಿವ್ ಫಂಡು ಮಾರ್ಕೆಟ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅನಾಲಿಸ್ಟು. ಝೊಮ್ಯಾಟೊ ಮತ್ತು ಜಿಯೋ ಫೈನಾನ್ಷಿಯಲ್ ಜೊತೆಗೆ ಟ್ರೆಂಟನ್ನು ಕೂಡ ಇನ್ಕ್ಲೂಷನ್ ಮಾಡ್ತಿದ್ದಾರೆ ಸ್ನೇಹಿತರೆ. ಹೀಗಾಗಿ ಸಾಕಷ್ಟು ಫಂಡು, ಸಪೋಸ್ ಜಿಯೋ ಮತ್ತು ಝೊಮ್ಯಾಟೊ ಎರಡೂ ಆ್ಯಡ್ ಆದರೆ ನಿಫ್ಟಿ 50ಗೆ ಮತ್ತು ಅದ್ರ ಜೊತೆಗೆ ಸೋನೆ ಪೇ ಸುಹಾಗ ಅಂತಾರಲ್ಲ, ಅದೇ ಥರ F&O ಸೆಗ್ಮೆಂಟ್ನಲ್ಲಿ ಕೂಡ ಆ್ಯಡ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಪ್ಯಾಸಿವ್ ಫಂಡ್ಸು ಮಾರ್ಕೆಟ್ಗೆ ಬರುತ್ತೆ ಅಂತ ಒಬ್ಬರು ಅನಲಿಸ್ಟು ಅಸ್ಯೂಮ್ ಮಾಡ್ತಾ ಇದ್ದಾರೆ. ಆ ಒಂದು ಶೇರ್ಗೆ ಸಿಕ್ಕಾಪಟ್ಟೆ ದುಡ್ಡು ಆ್ಯಡ್ ಆಗುತ್ತೆ, ಬಾಯ್ ಮಾಡೋರು ಸಾಕಷ್ಟು ಜನ ಆ್ಯಡ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. With the market regulator SEBI approving revisions in the eligibility criteria for the entry and exit of stocks in the derivatives market, Jio Financial Services and Zomato now have strong prospects of joining the blue chip Nifty 50 index, according to a report of Nuvama Alternative and Quantitative Research Analysis. ನೋಡಿ, ಸ್ಟ್ರಾಂಗ್ ಒಂದು ಪ್ರಾಸ್ಪೆಕ್ಟ್ಸ್ ಇದೆ ಜಾಯಿನ್ ಆಗಲಿಕ್ಕೆ. ನಿಫ್ಟಿ 50 ಒಂದು ಬ್ಲೂ ಚಿಪ್ ಇಂಡೆಕ್ಸ್ ಜಾಯಿನ್ ಆಗಲಿಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ ಆಗುತ್ತೆ, ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಆದರೆ ನಾವು ಯಾವುದಕ್ಕೂ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಝೊಮ್ಯಾಟೊದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇಡವಾ ಅನ್ನೋದನ್ನು, ಅವುಗಳ ಒಂದು ಮಾಹಿತಿಯನ್ನು ನೋಡ್ಕೊಂಡ್ಬಿಟ್ಟು ಅನಲೈಸ್ ಮಾಡೋಣ ಬನ್ನಿ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಇವತ್ತಿನ ಬೆಲೆ 358 ಇದೆ. ನೋಡಿ, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇದೆ ಅನ್ನೋದಲ್ಲ, ಅದು ನಾವು ತಿಳ್ಕೊಂಡಷ್ಟು ಸರಳ ಇಲ್ಲ. ತುಂಬ ಒಂದು ಪ್ರೀ ಪ್ಲ್ಯಾನ್ ಮಾಡಿ, ತುಂಬ ಒಂದು ಫೋಕಸ್ ಮಾಡಿಬಿಟ್ಟು ಈ ಒಂದು ಕಂಪ್ನಿನ ಓಪನ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಹಿಂದಿಯಲ್ಲಿ ಮೋಟಾಬಾಯಿ ಅಂತಾರೆ, ದೊಡ್ಡ ವ್ಯಕ್ತಿ ಇವರು. ಇವ್ರಿಗೆ ಸಂಬಂಧ ಈ ಕಂಪ್ನಿ ಏನಿದೆ ಅಲ್ಲ, ಬ್ಲ್ಯಾಕ್ ರಾಕ್ ಕಂಪ್ನಿ ಜೊತೆಗೆ ಒಂದು ಒಪ್ಪಂದ ಕೂಡ ಮಾಡಿಕೊಂಡಿದೆ. ಇತ್ತೀಚೆಗೆ ಜಾಯಿಂಟ್ ವೆಂಚೂರ್ ಕೂಡ ಮಾಡಿಕೊಂಡಿದೆ. ಇರಲಿ, ಇದರ ಬಿಸ್ನೆಸ್ಸು ಕೀ ಪಾಯಿಂಟ್ಸ್ ನೋಡೋದಾದರೆ, ಗ್ರೂಪ್ ಸ್ಟ್ರಕ್ಚರು, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಈಸ್ ದ ಹೋಲ್ಡಿಂಗ್ ಕಂಪ್ನಿ ಫಾರ್ ಜಿಯೋ ಫೈನಾನ್ಸ್ ಲಿಮಿಟೆಡ್, ಜಿಯೋ ಇನ್ಶೂರೆನ್ಸ್ ಬ್ರೋಕಿಂಗ್ ಲಿಮಿಟೆಡ್, ಜಿಯೋ ಪೇಮೆಂಟ್ಸ್ ಬ್ಯಾಂಕ್, ಜಿಯೋ ಪೇಮೆಂಟ್ ಸೊಲ್ಯೂಷನ್ಸ್ ಲಿಮಿಟೆಡ್, ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಹೋಲ್ಡಿಂಗ್ಸ್ ಲಿಮಿಟೆಡ್ and proposed AMC business joint venture with ಬ್ಲ್ಯಾಕ್ ರಾಕ್. ನಾನು ಹೇಳಿದ್ನಲ್ಲ, ಬ್ಲ್ಯಾಕ್ ರಾಕ್ ಜೊತೆಗೆ ಒಂದು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ. AMC ಬಿಸ್ನೆಸ್ಗೋಸ್ಕರ. AMC ಬಿಸ್ನೆಸ್ ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸು, ವೆರಿ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಸು ತುಂಬ ಒಂದು ಬೆಳೀತಾ ಇದೆ, ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ಬೋದು. ಅದರಲ್ಲೂ ದೇಶದಲ್ಲಿ ಒಂದು ಮುಂಚೂಣಿಗೆ ಬರ್ತಾ ಇದೆ. ಸಾಕಷ್ಟು ಮಿಡಲ್ ಕ್ಲಾಸ್ ಜನರಲ್ಲಿ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಮೂಡ್ತಾ ಇದೆ. ಏನಂದರೆ ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ಸು ಲ್ಯಾಂಡಿಂಗ್ ಇದೆ, ಪರ್ಸ್ನಲ್ ಲೋನ್ ಫಾರ್
salaried and self-employed individuals through My Jio app in Mumbai. Consumer durable loan was launched across 300 stores pan India. Products in pipeline andre business and merchant loans for self-employed individuals, sole proprietors and small business entities, auto loans, home loans, loans against shares, ಇನ್ಶೂರೆನ್ಸ್ ಬ್ರೋಕಿಂಗ್ ನೋಡಿ, ಇನ್ಶೂರೆನ್ಸ್ ಬ್ರೋಕಿಂಗ್ನಲ್ಲಿ ಎಸ್ಟಾಬ್ಲಿಷ್ಡ್ ಪಾರ್ಟ್ನರ್ಶಿಪ್ ವಿತ್ 24 ಇನ್ಶೂರೆನ್ಸ್ ಕಂಪ್ನೀಸ್, 24 ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಲೈಫ್ 5, ಜನರಲ್ 15, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸು 5, ಜನರಲ್ ಇನ್ಶೂರೆನ್ಸ್ 15, ಹೆಲ್ತ್ ಇನ್ಶೂರೆನ್ಸು 4, ಆಫರಿಂಗ್ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಸಚ್ ಆಸ್ ಜನರಲ್ ಲೈಫ್, ಆಟೋ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಎಂಬೆಡೆಡ್ ಇನ್ಶೂರೆನ್ಸ್, ಕಾರ್ಪೊರೇಟ್ ಸೊಲ್ಯೂಷನ್ಸ್ ಆ್ಯಂಡ್ ಎಂಪ್ಲಾಯಿ ಬೆನಿಫಿಟ್ಸ್. ಪೇಮೆಂಟ್ಸ್ ಬ್ಯಾಂಕ್ ಬಂದರೆ ರೀಲಾಂಚ್ಡ್ ಸೇವಿಂಗ್ಸ್ ಅಕೌಂಟ್, ರೀಲಾಂಚ್ಡ್ bill payments and plan to launch debit cards. It has on-ground network of 2400 business correspondents. ತುಂಬ ಒಂದು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಈ ಒಂದು ಕಂಪ್ನಿಯನ್ನು ಬೆಳೆಸಬೇಕು ಅಂಥೇಳಿ. ಅದಕ್ಕೆ ತಕ್ಕಂಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಐ ಹೋಪ್ ಮುಂದಿನ ದಿನಗಳಲ್ಲಿ, ವರ್ಷಗಳಲ್ಲಿ ಇದು ಒಂದು ಹ್ಯೂಜ್ ಮಲ್ಟಿ ಬ್ಯಾಗರ್ ಆಗುತ್ತೆ. ಬಟ್ ನಾವು ತಾಳ್ಮೆಯಿಂದ ಹೂಡಿಕೆ ಮಾಡಬೇಕು. ಅದು ದ್ಯಾಟ್ ಕಂಡೀಷನ್ ಈಸ್ ಅಪ್ಲೈ ಫಾರ್ ಆಲ್ ಅಂತ ಹೇಳ್ತೀನಿ. ಒಳ್ಳೆ ಶೇರ್ ಇದ್ದಾಗ ನಾವು ಕಾಯಬೇಕಾಗತ್ತೆ ಹೂಡಿಕೆ ಮಾಡಿಬಿಟ್ಟು. ನಂಗೆ ತಿಳಿ ಮಟ್ಟಿಗೆ ಅವರ ಆತ್ಮೀಯ ಗೆಳೆಯರು ಕೂಡ ಈಗ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಹೀಗಾಗಿ ಅನುಕೂಲನೂ ಆಗ್ಬೋದು. ಕೆಲವೊಂದಿಷ್ಟು NBFCಗೆ ಸಂಬಂಧಪಟ್ಟಂತೆ, ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಈ ಥರ ಎಲ್ಲ ಒಳಗಡೆ ಇರುತ್ತೆ. ಅನುಕೂಲ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅನುಕೂಲ ಆದರೆ ಫಸ್ಟ್ ಜಂಪ್ ಆಗೋದೇ ಜಿಯೋ ಫೈನಾನ್ಷಿಯಲ್ NBFCಯಲ್ಲಿ. ಅಫ್ಕೋರ್ಸ್ ಇದೆ ಜಿಯೋ ಫೈನಾನ್ಸ್, ಒಂದು ಯಾವುದು ಬಜಾಜ್ ಫೈನಾನ್ಸ್ ಇದೆ, ಶ್ರೀರಾಮ್ ಫಿನಾನ್ಸ್ ಇದೆ, ಸಾಕಷ್ಟಿವೆ. ಬಟ್ ಅದರಲ್ಲಿ ಈಗ ಚೂಸ್ ಮಾಡಿರೋದು ಜಿಯೋ ಫೈನಾನ್ಸ್ ಸರ್ವಿಸ್ ಚೂಸ್ ಮಾಡಿದ್ದೀನಿ ಫಾರ್ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಕ್ಟರ್ ಬಂದ್ಬಿಟ್ಟು ಫೈನಾನ್ಸ್ ಸೆಕ್ಟರ್ ಬರುತ್ತೆ. ಇಂಡಸ್ಟ್ರಿ, ಫೈನಾನ್ಸ್, NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿಯಲ್ಲಿ ಬರುತ್ತೆ. ಮತ್ತು ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 2.5 ಲಕ್ಷ ಕೋಟಿ ಇದೆ. ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. EPS 2.53 ಇದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಹೈ ಇದೆ, 141 ಇದೆ ಸ್ನೇಹಿತರೆ. ಇಂಡಸ್ಟ್ರಿ PE 25, ಇಂಡಸ್ಟ್ರಿ PE ಕಂಪೇರ್ ಮಾಡಿದರೆ PE ರೇಷಿಯೋ ತುಂಬ ಜಾಸ್ತಿ ಇದೆ. ಅದನ್ನೊಂದು ಕನ್ಸಿಡರ್ ಮಾಡಬೇಕಾಗುತ್ತೆ. ಡಿವಿಡೆಂಡ್ ಈಲ್ಡು ಓಕೆ 1.28 ಇದೆ. ಡಿವಿಡೆಂಡ್ ಕೂಡ ಕೊಡ್ತಿದ್ದಾರೆ. ಇದು ಆಲ್ಮೋಸ್ಟ್ ಆಲ್ 2 ಇಯರ್ ಚಾರ್ಟ್ ಓಪನ್ ಮಾಡಿದ್ದೀನಿ. ಆದರೆ ಲಿಸ್ಟಿಂಗ್ ಆಗಿಬಿಟ್ಟು 1 ವರ್ಷ ಮಾತ್ರ ಆಯಿತು. ನೋಡಿ 1 ಇಯರ್ ಚಾರ್ಟ್ ನೋಡಿದ್ರು ಅದೇ ಥರ ಇದೆ. ಇಲ್ಲಿ ಏನಪ್ಪ ಅಂದರೆ ಸುಮಾರು ತಿಂಗಳುಗಳಿಂದ ಇದೇ ಒಂದು ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಒಂದು ರೇಂಜ್ ಬೌಂಡ್ ಒಂದೇ ಕನ್ಸಾಲ್ಟೇಷನ್ ಮೋಡ್ನಲ್ಲಿದೆ ಇದು. ಇದಕ್ಕೆ ವೇಟ್ ಮಾಡ್ತಾ ಇದೆ ಇದು ಬಜೆಟ್ಗೋಸ್ಕರ ಮತ್ತು ನಿಫ್ಟಿ 50ಯಲ್ಲಿ ಇನ್ಕ್ಲೂಷನ್ನು ಮತ್ತು ಹಾಗೆ F&O ಸೆಗ್ಮೆಂಟ್ನಲ್ಲಿ ಆ್ಯಡ್ ಮಾಡೋದು, ಇವನ್ನೆಲ್ಲ ಕೆಲವೊಂದಿಷ್ಟು ವೇಟ್ ಮಾಡ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ಹ್ಯೂಜ್ ರ್ಯಾಲಿ, ಯಾಕಂದರೆ ನೋಡಿ ಇಲ್ಲೊಂದು ರ್ಯಾಲಿ ಕೊಟ್ಟಿದೆ ಹೀಗೆ. ಓಕೆ, ಇಲ್ಲಿ ಕನ್ಸಾಲ್ಟೇಷನ್ ಆಗಿದೆ ಸುಮಾರು ತಿಂಗಳು ನಂತರ ಮತ್ತೆ ರ್ಯಾಲಿ ಬರ್ಬೋದು ಅಂತ ನನ್ನ ಒಂದು ಅಸ್ಯೂಮ್ಷನ್ನು ಈ ಥರ. ಯಾಕೆಂದರೆ ಸಾಕಷ್ಟು ದಿನಗಳು ವಾರಗಳಿಂದ ಕನ್ಸಾಲ್ಟೇಷನ್ ಮೋಡ್ನಲ್ಲಿದೆ. 325ರಿಂದ 350 ಇದೇ ರೇಂಜಿನಲ್ಲಿ ಟ್ರೇಡ್ ಆಗ್ತಾಯಿತ್ತು. ಲೈಫ್ ಟೈಮ್ ಹೈ ಆಲ್ಮೋಸ್ಟ್ ಆಲು 394 ಇದೆ. ಹೀಗಾಗಿ 400 ಕ್ರಾಸ್ ಆಗೋ ಎಲ್ಲ ಚಾನ್ಸಸ್ ಇದೆ. ಕ್ರಾಸ್ ಆಯ್ತಂದರೆ ನೆಕ್ಸ್ಟು ಸ್ಕೈ ಲಿಮಿಟ್ ಅಂತ ಹೇಳ್ಬೋದು ಫಾರ್ ಲಾಂಗ್ ಟರ್ಮ್. ನಾನು ಶಾರ್ಟ್ ಟರ್ಮ್ಗೆ ಹೇಳ್ತಾ ಇಲ್ಲ. ಸ್ಪೆಷಲಿ ಇವೆರಡು ಸ್ಟಾಕ್ಗಳನ್ನು ಜಿಯೋ ಫೈನಾನ್ಸ್ ಮತ್ತು ಝೊಮ್ಯಾಟೊ ಫಾರ್ ಲಾಂಗ್ ಟರ್ಮ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಯಾವುದೇ ಶಾರ್ಟ್ ಟರ್ಮ್ ಆಗಲಿ ಸ್ವಿಂಗ್ ಟ್ರೇಡಿಂಗ್ ಆಗಲಿ ಹೇಳ್ತಾ ಇಲ್ಲ. ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್ ಬೆಸ್ಟ್ ಸ್ಟಾಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಾರ್ಟ್ ಪ್ಯಾಟರ್ನ್ ಕೂಡ ಕನ್ಸಾಲ್ಟೇಷನ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಅಪ್ಸೈಡ್ ಬ್ರೇಕ್ ಆಗೋ ಎಲ್ಲ ಚಾನ್ಸಸ್ ಇದೆ. ರಿಟರ್ನ್ಸ್ ನೋಡಿ 6 ತಿಂಗಳಲ್ಲಿ 53%. ಯಾಕಂದರೆ ಲಾಂಚ್ ಆಗಿ 1 ವರ್ಷ ಆಗಿದೆ, ಹೀಗಾಗಿ 1 ಇಯರ್ ರಿಟರ್ನ್ ತೋರಿಸ್ತಾ ಇಲ್ಲ. 6 ಮಂತ್ ರಿಟರ್ನ್ 53%, 1 ಮಂತ್ -0.5, 1 ವೀಕ್ -2, 1 ಡೇ 1%, 1.3%. ಈ ಥರ ಒಂದು ರಿಟರ್ನ್ಸ್ ಇದೆ.
ಇದರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ನೋಡೋಣ ಬನ್ನಿ. ನೋಡಿ, 3 out of 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್, 2 out of 5 ಎಕ್ಸ್ಪೆನ್ಸಿವ್, 4 out of 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಪಿ ರೇಷಿಯೋ ಹೈ ಇದೆ ಅಂತ ಹೇಳಿದೆ, 141. ಡಿವಿಡೆಂಡ್ ಇನ್ನೂವರೆಗೆ ಈಲ್ಡ್ ಮಾಡಿಲ್ಲ. ROE 1.15, ROCE 1.20 ಇದೆ. 47% ಪ್ರಮೋಟರ್ಸ್, 19.45 FIIs, 4.74 ಮ್ಯೂಚುವಲ್ ಫಂಡ್ಸ್, 7.19 ಇನ್ಶೂರೆನ್ಸ್ ಕಂಪ್ನೀಸ್, 20.75 ನಾನ್ ಇನ್ಸ್ಟಿಟ್ಯೂಷನ್. ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಇನ್ನು ಝೊಮ್ಯಾಟೊ ಲಿಮಿಟೆಡ್ ಇವತ್ತಿನ ಬೆಲೆ 200 ಇದೆ. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಸ್ಟಾಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಜಸ್ಟ್ ಬಿಗಿನಿಂಗ್ ಅಂತ ಹೇಳ್ಬೋದು ಝೊಮ್ಯಾಟೊದ್ದು. ನನ್ನ ಪ್ರಕಾರ ಪರ್ಸ್ನಲ್ ಒಪಿನಿಯನ್ನು, ಯಾರು ತಪ್ಪು ತಿಕ್ಕೋಬೇಡಿ ದಯವಿಟ್ಟು, ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಇದರದ ಒಂದು ಜಸ್ಟ್ ಬಿಗಿನಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹ್ಯೂಜ್ ಲಾಂಗ್ ಟರ್ಮ್ಗೆ ಹ್ಯೂಜ್ ಟಾರ್ಗೆಟ್ ಅಂತ ನಾನು ತಿಳ್ಕೊಂಡಿದ್ದೀನಿ ಇದರದ್ದು ಝೊಮ್ಯಾಟೊ. ಬನ್ನಿ ಇದರದ್ದು ಡೀಟೇಲ್ಸ್ ನೋಡೋಣ. 200 ಇದೆ ಇವಾಗ. Zomato Incorporated in 2010, Zomato Limited is one of the leading online food service platforms in terms of the value of food sold. Its offering include food delivery, dining out services, loyalty programs and others. As of December 31, 2020, Zomato has established a strong footprint across 23 countries with 1,31,233 active food delivery restaurants, 1,61,637 active delivery partners, and an average monthly food order of 10.7 million customers. ನೋಡಿ, ತುಂಬ ಒಂದು ಬೆಳೀತಾ ಇದೆ ಈ ಒಂದು ಕ್ಷೇತ್ರ, ಫುಡ್ ಇಂಡಸ್ಟ್ರಿ. ನಾನಾಗಿರ್ಬೋದು, ನೀವಾಗಿರ್ಬೋದು, ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ. ಮೋಸ್ಟ್ ಆಫ್ ದ, ಎಲ್ಲರೂ ಅಂತ ಹೇಳಲ್ಲ ನಾನು, ಮೋಸ್ಟ್ ಆಫ್ ದ ಪೀಪಲ್, ಒಂದು 70% ಏನು ಮಾಡ್ತಾರೆ, ಫುಡ್ ಇಂಡಸ್ಟ್ರಿ ತುಂಬ ಬೆಳೀತಾ ಇದೆ. ಹೊರಗಡೆ ತಿನ್ನೋದು ಒಂದು ಹ್ಯಾಬಿಟ್ ಆಗಿದೆ. ಹಾಗೆ ನಮ್ಗೆ ಆಗಲ್ಲಪ್ಪ ಅಂದರೆ ಸಿಟಿಯಲ್ಲಿ ಏನು ಮಾಡ್ತಾರೆ, ಫುಡ್ಡನ್ನು ಮನೆಯಲ್ಲೇ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಬರೋದು ಝೊಮ್ಯಾಟೊ, ನಂತರ ಸ್ವಿಗ್ಗಿ, ಈ ಥರ ಎಲ್ಲ, ಜುಬಿಲೆಂಟ್, ಈ ಥರ ಎಲ್ಲ ಬರುತ್ತೆ. ಝೊಮ್ಯಾಟೊ ತುಂಬ ಒಂದು ಕಾಂಟ್ರರಿ ಆಗಿ, ಒಂದು ಫೋರ್ಸ್ಫುಲ್ ಆಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಪೆಷಲಿ ಮಾರ್ಕೆಟ್ನಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇದ್ರದ್ದು ಕೀ ಪಾಯಿಂಟ್ಸ್ ನೋಡೋದಾದರೆ ನೋಡಿ, ಝೊಮ್ಯಾಟೊ, ಹೈಪರ್ ಪ್ಯೂರ್, ಬ್ಲಿಂಕಿಟ್, ಫೀಡಿಂಗ್ ಇಂಡಿಯಾ ಬ್ರ್ಯಾಂಡ್ಸ್, ಇದರ ಬ್ರ್ಯಾಂಡ್ಸ್ ಇದು. ಪಾಸಿಟಿವ್ ಕ್ವಿಕ್ ಕಾಮರ್ಸ್ ಅಂದರೆ ಕ್ವಿಕ್ ಕಾಮರ್ಸ್ ಬ್ಲಿಂಕಿಟ್ಸ್ ಕಾಂಟ್ರಿಬ್ಯೂಷನ್ ವಾಸ್ ಪಾಸಿಟಿವ್ ಥ್ರೂ ಔಟ್ ದ ಕ್ವಾರ್ಟರು ಪಾಸಿಟಿವ್ ಇದೆ ಅಂತ ಹೇಳ್ತಾರೆ. ರೆವೆನ್ಯೂ ಕಾಂಟ್ರಿಬ್ಯೂಷನ್ ಫುಡ್ ಡೆಲಿವರಿಯಿಂದ 70%, ಕ್ವಿಕ್ ಕಾಮರ್ಸ್ನಿಂದ 24%, ಗೋಯಿಂಗ್ ಔಟ್ 6%. ಇನ್ನೊಂದು ಇದರಲ್ಲಿ ಯಾವುದು IT ಸೆಕ್ಟರ್ನಲ್ಲಿ ಬರುತ್ತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಕ್ಟರ್ನಲ್ಲಿ ಕನ್ಸಿಡರ್ ಆಗುತ್ತೆ ಇದು. ಝೊಮ್ಯಾಟೊ IT ಇಂಡಸ್ಟ್ರಿಯಲ್ಲಿ ಕೂಡ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಲೀಡಿಂಗ್ food service platform as of 24, 18.4 million average monthly transacting users versus 16.4 million in quarter 23. ಈ ಥರ ಒಂದು ಆ್ಯಪ್ ಸ್ಟೋರ್, ಗೂಗಲ್ ಆ್ಯಪ್ ಸ್ಟೋರ್ ಮತ್ತು ಗೂಗಲ್ ಪ್ಲೇ ಕೂಡ ಲಾಂಚ್ ಮಾಡಿದ್ದಾರೆ. ಆ್ಯಪ್ನಿಂದ 90 ಮಿಲಿಯನ್ ಮಂತ್ಲಿ ವಿಸಿಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. Business segments, so broadly Zomato operates in 3 business segments: food delivery, dining out, hyper pure ಅಂತ ಹೇಳ್ತಿದ್ದಾರೆ. ಫುಡ್ ಡೆಲಿವರಿ, there are 3 key stakeholders in Zomato food delivery business: customers, delivery partners and restaurants. Over the last few years, Zomato has experienced rapid growth in food delivery in India, with its orders increasing by 13.2 times from 30.6 million in F18 to 403.1 million in FY20. ನೋಡಿ, ಹ್ಯೂಜ್ ಒಂದು ಗ್ರೋತ್ ಕಾಣ್ತಾ ಇದೆ ಬಿಸ್ನೆಸ್ನಲ್ಲಿ. ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಕೂಡ ಸೆಬಿಯವರು ಕನ್ಸಿಡರ್ ಮಾಡಿಬಿಟ್ಟು ಇದನ್ನು ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಹಾಗೆ F&O ಸೆಗ್ಮೆಂಟ್ನಲ್ಲಿ ಕೂಡ ಆ್ಯಡ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇಂಟರ್ನ್ಯಾಷನಲ್ ಫುಟ್ಪ್ರಿಂಟ್ಸ್ ನೋಡೋದಾದರೆ, ವಿತ್ ಇಟ್ ಹ್ಯಾಡ್ ಫುಟ್ಪ್ರಿಂಟ್ ಅಕ್ರಾಸ್ 23 ಕಂಟ್ರೀಸ್ ಔಟ್ಸೈಡ್ ಇಂಡಿಯಾ, ಇನ್ಕ್ಲೂಡಿಂಗ್
UAE, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫಿಲಿಪೈನ್ಸ್, ಇಂಡೋನೇಷಿಯಾ, ಮಲೇಷಿಯಾ, ಅಮೇರಿಕಾ, ಲೆಬನಾನ್, ಟರ್ಕಿ, ಝೆಕ್ ರಿಪಬ್ಲಿಕ್, ಸ್ಲೋವಾಕಿಯಾ ಆ್ಯಂಡ್ ಪೋಲೆಂಡ್ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ನಾವು ಮ್ಯಾಕ್ಡೊನಾಲ್ಡ್ ನೋಡ್ತಾ ಇದ್ವಿ ಬೇರೆ ಕಡೆ ಎಲ್ಲ, ಇದು ಝೊಮ್ಯಾಟೊ ಬೇರೆ ಕಡೆ ಎಲ್ಲ ಬೇರೆ ದೇಶದಲ್ಲಿ ಒಂದು ಲಾಂಚ್ ಆಗಿದೆ, ಚೆನ್ನಾಗಿ ಬಿಸ್ನೆಸ್ ಕೂಡ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ಯೂಚರ್ ಇದೆ ಅಂದ್ಕೊಂಡಿದ್ದೀನಿ. ಸೆಕ್ಟರ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಸೆಕ್ಟರ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ ಬಂದ್ಬಿಟ್ಟು ಕಾಮರ್ಸ್. ಓಕೆ, ಇನ್ನು ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 1,76,000 ಕೋಟಿ. ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಆಗುತ್ತೆ. EPS 0.40, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 503, ಹ್ಯೂಜ್ ಜಾಸ್ತಿ, ತುಂಬಾ ಜಾಸ್ತಿ ಇದೆ. PE ರೇಷಿಯೋ, ಇಂಡಸ್ಟ್ರಿ PE 276 ಇದೆ. ಇಂಡಸ್ಟ್ರಿ PE ಕಂಪೇರ್ ಮಾಡಿದರೆ PE ರೇಷಿಯೋ ಜಾಸ್ತಿ ಇದೆ. ಇದನ್ನು ಒಂದು ಅನಲೈಸ್ ಮಾಡಬೇಕಾಗುತ್ತೆ. PE ರೇಷಿಯೋ ತುಂಬಾ ಜಾಸ್ತಿ ಇದೆ, ಇದನ್ನು ಗಮನದಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ. ಇದು 1 ಇಯರ್ ಚಾರ್ಟ್ ಪ್ಯಾಟರ್ನ್. ಇದು ನೋಡಿ 40-50ರಲ್ಲಿ ಲಾಂಚ್ ಆಗಿದ್ದು, ಲಿಸ್ಟಿಂಗ್ ಆಗಿದ್ದು 2022ರಲ್ಲಿ ಒಂದೇ ರೇಂಜಿನಲ್ಲಿ ಟ್ರೇಡ್ ಆಗ್ತಾ ಇತ್ತು. 42-35ದಿಂದ ಆಲ್ಮೋಸ್ಟ್ ಒಂದು 50-55ವರೆಗೆ ಟ್ರೇಡ್ ಆಗ್ತಾ ಇತ್ತು. 2023ರಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ಬ್ರೇಕ್ ಆಯಿತು. ನೋಡಿ ಹೇಗೆ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಾನೆ ಹೋಗ್ತಾ ಇದೆ. ಹೈ ಟಚ್ ಆಗಿದ್ದು 207 ಹೈ ಟಚ್ ಆಗಿದೆ, ಅಲ್ಲಿಂದ ರಿಜೆಕ್ಟ್ ಆಗಿ ವಾಪಸ್ ಬಂದು ಮತ್ತೆ ಹೈ ಹತ್ರ ಟ್ರೇಡ್ ಆಗ್ತಾ ಇದೆ. ಇವಾಗ ನಾನು ಒಂದು ಪ್ಯಾಟರ್ನ್ ತೋರಿಸ್ತೀನಿ ನೋಡಿ. 5 ಇಯರ್ಸ್ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ. ಸೀಮ್ಸ್ ಲೈಕ್ ಕಪ್ ಪ್ಯಾಟರ್ನ್, ಹೌದಾ? ನಿಮ್ಗೆ ಕಾಣುತ್ತಾ ಕಪ್ ಪ್ಯಾಟರ್ನ್ ಥರ? ದಿಸ್ ಈಸ್ ಬೆಸ್ಟ್ ಪ್ಯಾಟರ್ನ್ ಟು ಇನ್ವೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಪ್ ಪ್ಯಾಟರ್ನು ಸಿಕ್ಕಾಗ ಬಿಡ್ಲಿಕ್ಕೆ ಹೋಗಬಾರ್ದು. ಕಪ್ ಪ್ಯಾಟರ್ನ್ ಟೈಮ್ ತೊಗೊಂಡ್ರು ಕೂಡ ಬ್ರೇಕ್ಔಟ್ ಆಯ್ತಂದರೆ ಹ್ಯೂಜ್ ರಿಟರ್ನ್ಸ್ ಕೊಡುತ್ತೆ ಅಪ್ಸೈಡು. ಇವಾಗ 200ನಲ್ಲಿದೆ, 207 ಈ ಥರ ಎಲ್ಲ ಕ್ರಾಸ್ ಆಯಿತು ಅಂತಂದರೆ ಕಪ್ ಪ್ಯಾಟರ್ನ್ ಬ್ರೇಕ್ ಆದಂಗೆ, ಸಸ್ಟೈನ್ ಆಯಿತು ಅದರಲ್ಲಿ ಅಂತಂದರೆ ಇನ್ವಾಲ್ವ್ ಆಗಬಹುದು. ನೋಡಿ 2 ವರ್ಷದ ರಿಟರ್ನು 204%, 1 ಇಯರು 163%, 6 ಮಂತ್ 57%, 1 ತಿಂಗಳು 9%, ಈ ಥರ ಒಂದು ರಿಟರ್ನ್ಸ್ ಕೊಟ್ಟಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 55% FIIs, 11.96 ಮ್ಯೂಚುವಲ್ ಫಂಡ್ಸ್, 2.25 ಇನ್ಶೂರೆನ್ಸ್ ಕಂಪ್ನೀಸ್, ಹಾಗೆ 29% ನಾನ್ ಇನ್ಸ್ಟಿಟ್ಯೂಷನ್. ಓಕೆ, ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ಬೋದು. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೆ ಝೊಮ್ಯಾಟೊ ಎರಡನ್ನೂ ಕಂಪೇರ್ ಮಾಡಿದಾಗ ಎರಡೂ ಕೂಡ ಬೆಸ್ಟ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಫಾರ್ ಲಾಂಗ್ ಟರ್ಮ್ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ಪರ್ಸ್ನಲ್ ಒಪಿನಿಯನ್. ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಸ್ಟಾಕ್ಗಳ ಮಾಹಿತಿ ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಇರುವುದು. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ಕೊಡೋದಷ್ಟೇ ನನ್ನ ಕೆಲಸ. ನೀವು ಕೂಡ ಸ್ಟಡಿ ಮಾಡಿ, ಎಲ್ಲ ಅನಲೈಸ್ ಮಾಡಿ, ಹಾಗೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು ಸ್ನೇಹಿತರೆ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ಆಗ್ತದೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.